ಸ್ಟೋರ್ ಮಾಡಿ ಎಳ್ಕೊಂಡು ಪ್ರೀತಿಯಿಂದ ಅದರಲ್ಲಿ ಸಂತೋಷ ಪಡುವ ತನಕ ಬಿಡಲ್ಲ. ದೇವರ ಗಿಫ್ಟ್ ಅನ್ನಬೇಕು. ಇನ್ನು ಕೆಲವರಿಗೆ ಕೂತ್ರೆ 1 ಗಂಟೆ 2 ಗಂಟೆ 3 ಗಂಟೆ ಒಂದು ದಿನ ಆದ್ರೂ ಏನು ಓದಿದ್ದೇವೆ ಎಂಬುದಾಗಿ ಅಕ್ಕಲೇ ಇಲ್ಲ. ಅವರು ಅಮಾಯಕರು ಅಥವಾ ದೌರ್ಭಾಗ್ಯದಲ್ಲಿರುವವರು. ಅಂಥವರು ದೇವರನ್ನು ಕೇಳಿಕೊಳ್ಬೇಕು, ಸ್ವಾಮಿ ನಮಗೆ ಏಕಾಗ್ರತೆ ಕೊಡು, ನಮಗೆ ಒಂದು ದಿನ ಎಲ್ಲ ವೇಸ್ಟ್ ಆಯಿತು, ಮತ್ತೆ ಇಂಥ ಸಮಯ ಅಥವಾ ದಿನ ಸಿಗುತ್ತೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೇವಲ 10 ದಿನ ಇರೋದು, 1 ದಿನ ಹೋಯ್ತು, ನನಗೆ ಏಕಾಗ್ರತೆ ಕೊಡು, ಇವತ್ತು ನಾನು ಏನು ಓದಿದನೋ ಅದನ್ನು ಮರು ರೀಕಾಲ್ ಮಾಡುವಾಗ ನನಗೆ ಅದು ಬರಬೇಕು ಅನ್ನುವಂಥ ಶ್ರದ್ಧೆಯಿಂದ ದೇವ್ರ ಹತ್ರ ಬೇಡಿ ನೀವು ಕೂತ್ಕೊಳ್ಳೋದಾದರೆ ಏಕಾಗ್ರತೆ ಸಿಗುತ್ತೆ, ಅದು ಓದಿದ್ದನ್ನು ಅರ್ಥ ಆಗುತ್ತೆ. ಅದರಲ್ಲೂ ಸತ್ಯವೇದ ಪವಿತ್ರ ಗ್ರಂಥ ಓದುವಾಗ ಹಬ್ಬಬ್ಬ ಇನ್ನೂ ಓದಬೇಕು, ಏನೋ ಒಂದು ದೊಡ್ಡ ರುಚಿ. ಇಷ್ಟಪಡುವ ಅಡುಗೆ ಅಥವಾ ಇಷ್ಟಪಡುವ ವಸ್ತುಗಳಿಗಿಂತಲೂ ಅದ್ಭುತವಾದಂಥ ಜೇನು ತುಪ್ಪಗಿಂತಲೂ ರುಚಿಯಾಗಿರುವಂಥ ದೇವರ ಜೀವವುಳ್ಳ ವಾಕ್ಯ ಮತ್ತೆ ಮತ್ತೆ ಓದಬೇಕಂತ ಆಶೆ ಆಗುತ್ತೆ. ಅಂಥ ಗೂಢಾರ್ಥ ರಹಸ್ಯ, ಅಂಥ ಜ್ಞಾನ ಈ ಸತ್ಯವೇದದಲ್ಲಿದೆ. ಅದಕ್ಕೆ ಸತ್ಯವೇದದಲ್ಲಿ ಭೂತ ವರ್ತಮಾನ ಭವಿಷ್ಯತ್ ಕಾಲವೆಲ್ಲ ಅಳವಡಿಸಿಕೊಂಡ ಗ್ರಂಥನೇ ಸತ್ಯವೇದ. ನಾವು ಉಪವಾಸ ಮಾಡುವಾಗ ಏಕಾಗ್ರತೆಗೋಸ್ಕರನೂ ಉಪವಾಸ ಮಾಡಬಹುದು. ಉಪವಾಸ ಮಾಡುವಾಗ ಅಂತರಂಗದಲ್ಲಿರುವ ದೇವರಿಗೆ ಮಾತ್ರ ಗೊತ್ತಾಗುವ ರೀತಿಯಲ್ಲಿ ಉಪವಾಸ ಮಾಡಬೇಕು. ಅದನ್ನು ಟಾಮ್ ಮಾಡುವಂಥದ್ದಲ್ಲ. ನಮಗೆ ಮಹಾ ಫಲ ಸಿಗಬೇಕಿದ್ರೆ ಅಂತರಂಗದಲ್ಲಿರುವ ದೇವರಿಗೆ ಮಾತ್ರ ಗೊತ್ತಾಗಬೇಕು. ಏನು ಸಪ್ಪೆಗಿದ್ರಿ, ಏನು ಕುಗ್ಗಿ ಹೋಗಿದ್ರಿ ಎಂಬುದಾಗಿ ಯಾರೂ ನಮ್ಮನ್ನು ಕೇಳಬಾರ್ದು. ಉಪವಾಸದಲ್ಲಿ ನಾವು ಲವಲವಿಕೆಯಲ್ಲಿರಬೇಕು. ತಲೆಗೆ ಎಣ್ಣೆ ಹಚ್ಚಿಕೊಂಡು ಒಂದು ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಬಲವನ್ನು ಹೊಂದಿಕೊಂಡು ಆ ಪ್ರಸನ್ನತೆಯಲ್ಲಿ ನಾವು ಸಂತೋಷಿಸಬೇಕು. ಅಂಥ ಉಪವಾಸಕ್ಕೆ ನಾವು ಕರೆಯಲ್ಪಟ್ಟವರು. ಇದು ಯಥಾರ್ಥವಾದ ಉಪವಾಸ, ಕಪಟದ ಉಪವಾಸ ಅಲ್ಲ. ಹಾಗೆ ಉಪವಾಸ ಮಾಡುವಾಗ ಉದ್ದೇಶ ಇಟ್ಟುಕೊಂಡು ಉಪವಾಸ ಮಾಡಬೇಕು. ಏಕಾಗ್ರತೆಗೋಸ್ಕರ, ಪ್ರಾರ್ಥನೆ ಬಲ ಹೆಚ್ಚಿಸ್ಕೋಸ್ಕರ, ಸಭೆಯ ಮಾದರಿಗೋಸ್ಕರ, ಅಥವಾ ಸೇವೆ ಮಾಡೋದಕ್ಕೋಸ್ಕರ, ಅಥವಾ ದೇವರ ಆತ್ಮನಿಂದ ನಡೆಸಲ್ಪಡೋದಕ್ಕೋಸ್ಕರ, ಅಥವಾ ಮಾನಸಾಂತರ ಪಡೆದೋಕ್ಕೋಸ್ಕರ, ದೇವರ ವಾಕ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಹೀಗೆ ಉದ್ದೇಶ ಇಟ್ಟುಕೊಂಡು ಉಪವಾಸ ಮಾಡಬೇಕು. ನಮ್ಮ ಪಾಪವನ್ನು ದೇವರು ಪ್ರಕಟ ಮಾಡಬೇಕು, ಮತ್ತು ನಾವು ಅರಿಕೆ ಮಾಡಿ ಅದರಿಂದ ವಾಶೌಟ್ ಆಗಬೇಕು. ಅದಕ್ಕೋಸ್ಕರ ಹೀಗೆ ಉದ್ದೇಶ ಇಟ್ಟುಕೊಂಡು ಉಪವಾಸ ಮಾಡೋದಾದರೆ ಅದು ಸಾರ್ಥಕ ಎಂಬುದಾಗಿ ಮತ್ತು ಉತ್ತರ ನಮಗೆ ಅದರಿಂದ ತೃಪ್ತಿ. ಮತ್ತೆ ಮತ್ತೆ ಉಪವಾಸ ಮಾಡಬೇಕು ಅಂತ ಆಶೆ ಆಗುತ್ತೆ. ಎಷ್ಟೋ ಜನರಿಗೆ ಉಪವಾಸ ಅಂದರೆ ಏನಂತಲೇ ಗೊತ್ತಿಲ್ಲ. ಎಷ್ಟೋ ಜನರು ಉಪವಾಸದಲ್ಲೇ ಸಂತೋಷಿಸ್ತಿದ್ದಾರೆ. ನಾನು ಹೊಸೊಬ್ಬರಿಗೆ ದೇವರ ಟೇಸ್ಟಿ ರುಚಿ ಗೊತ್ತಿಲ್ಲದವರಿಗೆ ನಮ್ಮ ಜೊತೆ 40 ದಿವಸ ಉಪವಾಸದಲ್ಲಿ ಪಾಲು ತೆಗೆದುಕೊಳ್ತೀರಾ ಅಂತ ಕೇಳುವಾಗ ಸತ್ಯವೇದ ಹಿಡ್ಕೊಂಡವ್ರೆ ಎಷ್ಟೋ ಜನ. ಒಬ್ಬೊಬ್ಬ ನಮ್ಗೆ ಕಷ್ಟ ಆಗುತ್ತೆ, ನಾವು ಆಫೀಸಿಗೆ ಹೋಗಬೇಕು, ನಮಗೆ ಆಗೋದೇ ಇಲ್ಲ, ನಮಗೆ ರೋಗ ಇದೆ, ಬಲ ಇದೆ, ಹಿಂಗೇ ನೆಪ ಹೇಳ್ತಾರೆ ಹೊರತು ಉಪವಾಸ ಮಾಡಬೇಕಂತ ಮನಸ್ಸು ಮಾಡಲ್ಲ. ಅವರಿಗೆ ದೇವರ ಟೇಸ್ಟಿ ಗೊತ್ತಿಲ್ಲ, ಅನುಭವ ಆಗಿಲ್ಲ. ಉದ್ದಕ್ಕೂ ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಕೈಯಲ್ಲಿಟ್ಟ ತಕ್ಷಣ ದೇವರ ಕೃಪೆ ಸಿಕ್ಕಿತೆಂಬುದಾಗಿ ಭಾವಿಸ್ಲಿಕ್ಕಾಗಲ್ಲ. ಅವರು ದೇವ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯದ ವೇದದಲ್ಲಿರುವಂಥ ತಾತ್ಪರ್ಯಗಳು, ವಾಕ್ಯದ ಜ್ಞಾನವನ್ನು ತಿಳಿದು ಎಳ್ಕೊಂಡು ರೀಕಾಲ್ ಮಾಡುತ್ತಾ ಕ್ರಿಯಾ ಜೀವಿತದಲ್ಲಿ ನೆರವೇರಿಸುತ್ತಾ ಆತನ ಹೆಜ್ಜೆ ಜಾಡಲ್ಲಿ ಸಾಗುವುದೇ ನಿಜವಾದಂಥ ದೇವ ಮಕ್ಕಳ ಲಕ್ಷಣ. ಒಟ್ಟಾರೆ ಸಾಗುವುದಕ್ಕೆ ದೇವ ಮಕ್ಕಳನ್ನಲ್ಲ, ಪರಲೋಕದ ಸ್ವಾಸ್ಥ್ಯ ಅನ್ನಲ್ಲ. ಅವರು ನಾಮಧೇಯ ದೇವ ಮಕ್ಕಳಾಗಬಹುದು, ಹೆಸರಿಗೆ ತಕ್ಕ ದೇವರ ಮಕ್ಕಳು. ಆ ರೀತಿಯಲ್ಲಿ ಲೋಕನೇ ತುಂಬಿಕೊಂಡಿದೆ. ಆದರೆ ಒಂದು ದಿವಸ ಬರಲಿಕ್ಕಿದೆ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಇಡೀ ಪ್ರಪಂಚನೇ ದೇವರ ಜ್ಞಾನವನ್ನು ತಿಳ್ಕೊಳ್ಳಿಕ್ಕಿದೆ. ಆಮೇಲೆ ಈ ಲೋಕಕ್ಕೆ ಅಂತ್ಯ ಎಂಬುದಾಗಿ ಸರ್ವ ಯುಗಗಳಿಗೂ ಸರ್ವ ಲೋಕಕ್ಕೂ ಸುವಾರ್ತೆ ಸಾರಲ್ಪಟ್ಟ ಮೇಲೆ
ಇವತ್ತು ನಾನಾ ರೀತಿಯಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಎಲ್ಲರ ಬಾಯಲ್ಲಿ ದೇವರ ಬರೋಣ ಬೇಗ ಇದೆ ಎಂಬುದಾಗಿ ಹೇಳುತ್ತಿದೆ. ಹಾಗಾಗಿ ನಾವು ಉದ್ದೇಶಿಟ್ಟುಕೊಂಡು ಉಪವಾಸಗಳನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಯೆಶಾಯ 58:5 ಹೇಳುವ ಪ್ರಕಾರ ಆತ್ಮ ಕುಂದಿಸೋದಕ್ಕೋಸ್ಕರ ಉಪವಾಸ ಮಾಡಬೇಡ್ರಿ. ಎಜ್ರ 8:23 ಹೇಳುವ ಪ್ರಕಾರ ಆತ್ಮದಲ್ಲಿ ಭಕ್ತಿ ವೃದ್ಧಿಯಾಗಿ ದೈವ ಪ್ರಸನ್ನತೆಯಲ್ಲಿ, ದೈವ ಶಕ್ತಿಯಲ್ಲಿ, ದೈವ ಆಶೀರ್ವಾದದಲ್ಲಿ, ಪರಲೋಕದ ಸ್ವಾಸ್ಥ್ಯ ಎಂಬುದಾಗಿ ದೇವರನ್ನು ಮಹಿಮೆ ಪಡಿಸೋದ್ರಲ್ಲಿ ನೀವು ಉಪವಾಸ ಮಾಡಿರಿ. ಇದು ಸಾರ್ಥಕವಾದಂಥ ಉಪವಾಸ, ಇದು ನಿಜವಾದಂಥ ಯಥಾರ್ಥತೆಯ ಉಪವಾಸ ಎಂಬುದಾಗಿ ನಾವು ತಿಳ್ಕೊಂಡಂಥ ಅಂಶ. ಇನ್ನು ಉಪವಾಸದ ಆಶೀರ್ವಾದಗಳೇನು, ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಉಪವಾಸದ ಆಶೀರ್ವಾದಗಳು. ಉಪವಾಸದ ಆಶೀರ್ವಾದದಲ್ಲಿ ಮೊದಲನೇ ಆಶೀರ್ವಾದ ದೀನತ್ವ. ಎಷ್ಟೋ ಜನರು ಕೈ ಬೀಸಿ ಗದ್ಗದಿಂದ ಮಾತಾಡೋದು, ನಾನು, ನನ್ನದು, ಅಥವಾ ಆತ್ಮದಲ್ಲಿ ಒಂದು ಗರ್ವ ಅಥವಾ ಅಹಂಕಾರ, ಒಣಹೆಮ್ಮು, ಉಬ್ಬುವಿಕೆ, ತಗ್ಗಿಸಲ್ಪಡುವ ಗುಟ್ಟೇ ಗೊತ್ತಿಲ್ಲ. ತಗ್ಗಿಸಲ್ಪಟ್ಟರೆ ನಾವು ಅಮಾಯಕರೆಂಬುದಾಗಿ ನಮ್ಮನ್ನು ಚೀಪ್ ಮಾಡ್ತಾರೆ. ಗರ್ವದಿಂದ, ಅಹಂಭಾವದಿಂದ ಇರಬೇಕು ಎನ್ನುವಂಥ ಆಲೋಚನೆಯಲ್ಲೇ ಸಾಕ್ತಾರೆ ಹೊರತು ಆತ್ಮದಲ್ಲಿ ಬಡವರಾಗುವ ಸಂಗತಿಯೇ ಗೊತ್ತಿಲ್ಲ. ದೇವರ ವಾಕ್ಯ ಮತ್ತಾಯ 5:2-3 ಆತ್ಮದಲ್ಲಿ ಬಡವರಾಗಿರುವವರು ಮಾತ್ರ ದೇವರ ಮಕ್ಕಳು ಅನ್ನಿಸಿಕೊಳ್ಳುತ್ತಾರೆ. ಇದಕ್ಕೆ 1 ಅರಸು 21ನೇ ಅಧ್ಯಾಯ 27ನೇ ವಚನ ನೋಡುವಾಗ, ಅಹಾಬ ಒಬ್ಬ ದೊಡ್ಡ ಅರಸ. ಈತನ ಸುತ್ತಮುತ್ತ ನಾಬೋತನ ಎನ್ನುವಂಥ ಒಬ್ಬ ಸಾಧಾರಣ ಮನುಷ್ಯನ ಆಸ್ತಿ ಇತ್ತು. ಆ ನಾಬೋತನು ದ್ರಾಕ್ಷಿ ತೋಟವನ್ನು ಮಾಡಿ ಸುಂದರವಾಗಿ ದ್ರಾಕ್ಷಿಯನ್ನು ಬೆಳೆಸ್ತಿದ್ದ. ಫಲವತ್ತವಾದ ಭೂಮಿ ನಾಬೋತನದ್ದು. ಅದನ್ನು ನೋಡಿ ಆ ಅಹಾಬ ಎನ್ನುವಂಥ ಅರಸನಿಗೆ ಬಹಳ ಆಶೆಯಾಗಿ, ದುರಾಶೆಯಿಂದ ಈ ಜಾಗ ನಾನು ಹೇಳಿದರೆ, ನಾನು ಆರ್ಡ್ರ್ ಮಾಡಿದರೆ ಇವು ನನಗೆ ಕೊಡಲೇಬೇಕೆನ್ನುವಂಥ ದೃಷ್ಟಿ ಇಟ್ಟುಕೊಂಡು ಆರ್ಡ್ರ್ ಮಾಡಿ ನಾಬೋತನನ್ನು ಕರೆಸಿ, ನಿನ್ನ ಸುಂದರವಾದಂಥ ಜಾಗವನ್ನು ನನ್ನ ಮನೆಯ ಸುತ್ತ ಇರುವುದರಿಂದ ಅದು ನಿನ್ನ ಜಾಗವಾಗಿ ನನಗೆ ಕೊಡಲೇಬೇಕು. ನೀನು ಎಷ್ಟು ದುಡ್ಡು ಕೇಳಿದರೂ ಕೊಡ್ತೀನಿ, ಅಥವಾ ಮೇಕೆಗಳನ್ನು, ಕುರಿಗಳನ್ನು ಕೊಡಬೇಕಾ, ಏನು ಬೇಕಿದ್ರು ಕೇಳು ಕೊಡ್ತೀನಿ, ಬಟ್ ಈ ಜಾಗ ನನ್ನ ವಶ ಆಗಬೇಕೆಂಬುದಾಗಿ ಅಹಂಭಾವನಿಂದ ಅಹಾಬ ನಾಬಾತನಲ್ಲಿ ಕೇಳಿದ. ಆಗ ನಾಬಾತ ತಗ್ಗಿಸಿಕೊಂಡು, ಇದು ಪಿತ್ರಾರ್ಜಿತ ಸ್ವತ್ತು, ತಂದೆ ತಾಯಿಗಳು ಕಷ್ಟಪಟ್ಟು ಇದನ್ನು ಉಳಿಸಿ ನಮಗೆ ಬಿಟ್ಟು ಹೋಗಿದ್ದಾರೆ, ಕಷ್ಟಪಟ್ಟು ಇದನ್ನು ಕೊಂಡುಕೊಂಡಿದ್ದಾರೆ. ನೀನು ಸುಲಭದಲ್ಲಿ ಕೇಳ್ತಿರುವಾಗ ನಾನು ಸುಲಭದಲ್ಲಿ ಹೆಂಗೆ ಕೊಡಲಿ? ನಾನು ಕೊಡ್ಲಿಕ್ಕಾಗ್ತಾ ಇಲ್ಲ, ಬೇರೆ ಏನು ಬೇಕಿರು ಕೇಳು, ಇದು ಬೇಡ ಎಂಬುದಾಗಿ ಕೈಯೊಡ್ಡಿ ಕೇಳಿದ್ರು ನಾಬೋತನ ವಿಷಯದಲ್ಲಿ ಅಹಾಬ ಜಗ್ಗಲಿಲ್ಲ. ಕಡೆಗೆ ಇವನನ್ನು ಕೊಂದರೆ ಈ ಆಸ್ತಿ ನನ್ನದಾಗುತ್ತೆ ಎಂಬುದಾಗಿ ಕೊಲ್ಲಿಕ್ಕೆ ಹೋದ. ದೇವರು ಮೇಲಿಂದ ನೋಡಿ ಎಲಿಯನೆನ್ನುವಂಥ ಪ್ರವಾದಿಯನ್ನು ಅಹಾಬನ ಬಳಿಗೆ ಕಳಿಸಿ, ಯಾವ ಜಾಗದಲ್ಲಿ ಯಾರ ರಕ್ತವನ್ನು ಸುರಿಸಿದ್ಯೋ ಅದೇ ಜಾಗದಲ್ಲಿ ನಿನ್ನ ರಕ್ತ ಸುರಿಯಲ್ಪಡೋದು, ಯಾವ ಜಾಗದಲ್ಲಿ ಯಾರ ರಕ್ತ ನಾಯಿಗಳು ಬಂದು ನೆಕ್ಕಿದವೋ ಅದೇ ಜಾಗದಲ್ಲಿ ನಿನ್ನ ರಕ್ತವನ್ನು ನಾಯಿಗಳು ಬಂದು ನೆಕ್ಕುತ್ತವೆ ಎಂಬುದಾಗಿ ಅಹಾಬನಿಗೆ ಎಲಿಯ ಎನ್ನುವಂಥ ಪ್ರವಾದನೆ ಹೇಳ್ತಾನೆ. ಅಂಥ ಟೈಮಲ್ಲಿ ಗರ್ವದಲ್ಲಿ ನಾನು ಎನ್ನುವಂಥ ವಿಷಯದಲ್ಲಿ ಮೆರಿತಿದ್ದ ಅಹಾಬ ಕಂಪ್ಲೀಟ್ ಮುರಿಯಲ್ಪಟ್ಟ, ಜಜ್ಜಲ್ಪಟ್ಟ. ಉಪವಾಸ ದಿನಗಳನ್ನು ಗೊತ್ತು ಮಾಡಿ ನಾನು ಮಾಡಿದ ತಪ್ಪಿಗೆ ಎಲಿಯನ ಮೂಲಕ ದೇವರು ನನಗೆ ಪ್ರಕಟ ಮಾಡುವಾಗ ನಾನು ಮಾಡಿದ ತಪ್ಪಿಗೆ ಏನು ಮಾಡಲಿ ಎಂಬುದಾಗಿ ಉಪವಾಸ ವ್ರತಗಳನ್ನು ಗೊತ್ತು ಮಾಡಿ ತನ್ನನ್ನು ತಾನು ಚಚ್ಚಿಕೊಂಡು, ಸ್ವಾಮಿ ಈ ದೋಷ ನನ್ನ ಮೇಲೆ ಬಾರದಿರಲಿ, ನನಗೆ ನೀನು ಸಹಾಯ ಮಾಡಿ ಎಂಬುದಾಗಿ ದೇವರ ಪಾದವನ್ನು ಗಟ್ಟಿ ಹಿಡಿದು ಬೇಡುತ್ತಾನೆ ಅಹಾಬ ಮಾಡಿದ ತಪ್ಪಿಗೋಸ್ಕರ. ಆ ಸಂದರ್ಭದಲ್ಲಿ
ದೇವರು ಎಲಿಯ ಎನ್ನುವಂಥ ಪ್ರವಾದಿಗೆ ಅಹಾಬ ತಗ್ಗಿಸಿಕೊಂಡದ್ದನ್ನು ನೋಡಿದ್ಯಾ? ಉಪವಾಸ ದಿನಗಳನ್ನು ಗೊತ್ತು ಮಾಡಿ ದೀನತ್ವದಿಂದ ನನ್ನಲ್ಲಿ ಪ್ರಾರ್ಥಿಸ್ತಿದ್ದಾನೆ, ಅಹಾಬ ತಗ್ಗಿಸಿಕೊಂಡದ್ದನ್ನು ನೋಡಿದ್ಯಾ ಎಂಬುದಾಗಿ ಪ್ರವಾದಿಯಾದಂಥ ಎಲಿಯನಿಗೆ ದೇವರು ಕೇಳುವಾಗ, ಹೌದು ಸ್ವಾಮಿ, ಹಾಗಿದ್ದರೆ ಅವನಿಗೆ ಬರಬೇಕಾದಂಥ ಕೇಡನ್ನು ಅವನ ಮಗನ ಕಾಲಕ್ಕೆ ನಾನು ಮಾಡುತ್ತೇನೆ. ಅವನು ತಗ್ಗಿಸಿಕೊಂಡದ್ರಿಂದ ಅವನ ಕಾಲದಲ್ಲಿ ಕೇಡು ಬರುವುದಿಲ್ಲ, ಇದನ್ನು ನೀನು ಅವನಿಗೆ ಹೇಳು ಎಂಬುದಾಗಿ ಮತ್ತೆ ತಿರುಗಿ ಎಲಿಯನಿಗೆ ದೇವರು ಹೇಳಿ ಅಹಾಬ ಕೇಡಿನಿಂದ ತಪ್ಪಿಸಿಕೊಳ್ಳುತ್ತಾನೆ. ಆದರೆ ಆ ಶಾಪ, ದೋಷ, ಪಾಪ, ಪೂರ್ವಿಜರ ಪಾಪ, ದೋಷ, ಶಾಪ ಅದು ಮುಂದೆ ಸಾಕ್ತಾನೇ ಹೋಗುತ್ತೆ. ಮಗನ ಕಾಲದಲ್ಲಿ, ಅಹಾಬನ ಮಗನ ಕಾಲದಲ್ಲಿ ಅದು ಉಲ್ಟಾಗುತ್ತೆ. ಎಲ್ಲ ಆಸ್ತಿಗಳನ್ನು ಪ್ರತಿಯೊಂದು ಯಾವುದಕ್ಕೆ ಆಸೆ ಪಟ್ಟರೆ ಅದೆಲ್ಲ ಕಳ್ಕೊಳ್ತಾರೆ, ಯಾವುದಕ್ಕೆ ಆಸೆ ಪಡ್ತಾರೆ ಅದೆಲ್ಲ ಉಲ್ಟಾ ಪಲ್ಟಾಗುತ್ತೆ. ಎಲ್ಲ ಹುಟ್ಟಿದಂಥ ಮಕ್ಕಳೆಲ್ಲ ಸತ್ತೋಗ್ತಾರೆ. ಕೆಲವು ಕೈ ಘಟನೆಗಳು ಅವರ ಜೀವಿತದಲ್ಲಿ ಆಗ್ತವೆ. ಯಾಕೆ 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 ಎಂಬುದಾಗಿ ವಿಚಾರ ಮಾಡಿ ಮಾಡಿ ಉತ್ತರ ಸಿಗದೆ ಹೋದರು ಅಹಾಬನ ಮಕ್ಕಳು. ಆದರೆ ಅಹಾಬನೇನು ಒಂದು ನಿಮಿಷಕ್ಕೆ ಬಚಾವ್ ಮಾಡಿಕೊಂಡ. ಹಾಗೆ ಪ್ರಿಯರೇ, ಇವತ್ತು ನಮ್ಮ ಪೂರ್ವಜರು ಮಾಡಿದಂಥ ದೋಷ ಫಲಗಳು ಏನಿದೆಯೋ ಗೊತ್ತಿಲ್ಲ. ಒಂದು ಮೂಕ ಪ್ರಾಣಿಗೆ ಕಲ್ಲೆಸೆದ್ರೂ ದೋಷನೇ, ಅದು ಮಕ್ಕಳಲ್ಲಿ ಪರಿಣಾಮ ಬೀಳುತ್ತೆ. ಒಂದು ಅನ್ಯಾಯವಾಗಿ ಕೆಟ್ಟ ಶಬ್ದ ಹೇಳಿ ಮನಸ್ಸನ್ನು ತೀರಾ ಹರ್ಟ್ ಮಾಡಿ ಅವರನ್ನು ಸಾಯುವಷ್ಟು ಕುಗ್ಗಿಸಿದೆ, ಅದು ದೋಷನೇ. ಅದಕ್ಕೆ ತಕ್ಕ ಪಾಪಕ್ಕೆ, ಅಪರಾಧಕ್ಕೆ ಸರಿಯಾಗಿ ಶಿಕ್ಷೆ, ಪೆಟ್ಟನ್ನು ತಿನ್ನಲೇಬೇಕು. ಅಂತಹ ವಿಷಯಕ್ಕೆ ನಾವು ಹೋಗಲೇಬಾರದು. ಇದು ದೇವರು ಪ್ರಕಟ ಮಾಡುವಂಥ ಅಮೂಲ್ಯ ಸತ್ಯ ಸಂಗತಿಗಳು. ಹಾಗೆ ಎಷ್ಟೋ ಜನರು ಹೆಮ್ಮೆಯಿಂದ ಕುಣಿದಾಡಿ ನಾವು ಎಂಬಂಥ ರೀತಿಯಲ್ಲಿ ಬೀಗಿದ್ದಾರೆ. ಅಂಥವರು ಎಷ್ಟೋ ಜನ ಕೂಲಿ ಮಾಡುವಂಥ ಸ್ಥಿತಿಗತಿಗೆ ಸಾಗಲ್ಪಟ್ಟಿದ್ದಾರೆ. ಎಷ್ಟೋ ಜನರು ಏನೂ ಇಲ್ಲದೆ ಮರ್ಯಾದೆಗೆ ಅಂಜಿ ಬೇರೆಯವ್ರ ಹತ್ರ ಕೇಳದೆ ತನ್ನ ಜೀವಿತವನ್ನು ಸುಂದರವಾಗಿ, ಸ್ವಾಮಿ ನೀನು ಯಾವಾಗ ಕೊಡ್ತೀಯ ಆವಾಗಲೇ ಕೊಡು, ಹಾಸಿಗೆದ್ದಷ್ಟೇ ನಾವು ಕಾಲು ಚಾಚ್ತೇವೆ,